23rd ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ದ ಫಿಗರ್ ಇಫ್ ದ ಮೆಜರ್ ಆಫ್ ಹೈಪೋಟೆನಸ್ ಈಸ್ ಟ್ವೈಸ್ ದ ಅಪೋಸಿಟ್ ಸೈಡ್. ಓಕೆ, ಇಲ್ಲಿ ನೋಡ್ರಿ ಯಾರನ್ನ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ, ಹೈಪೋಟೆನಸ್ ನ ಅಪೋಸಿಟ್ ಸೈಡ್ ಜೊತೆ ಕಂಪೇರ್ ಮಾಡ್ತಾರೆ. ಸೊ ಯಾರ ಜೊತೆ ಕಂಪೇರ್ ಮಾಡ್ತಾ ಇದಾರಲ್ಲ ಅವ್ರನ್ನ ಎಕ್ಸ್ ಅಂತ ತಗೊಳ್ಳೋಣ. ಲೆಟ್ ಅಪೋಸಿಟ್ ಸೈಡ್ ಬಿ ಎಕ್ಸ್ ಅಂತ ತಗೊಳ್ಳೋಣ. ಅವಾಗ ಹೈಪೋಟೆನಸ್ ಏನಾಗುತ್ತೆ ನೋಡ್ರಿ, ಹೈಪೋಟೆನಸ್ ಬಂದ್ಬಿಟ್ಟು ಹೈಪೋಟೆನಸ್ ಈಸ್ ಟ್ವೈಸ್ ದ ಅಪೋಸಿಟ್ ಸೈಡ್. ಟ್ವೈಸ್ ಅಂದ್ರೆ ಏನು, 2 ಇಂಟು ಅಪೋಸಿಟ್ ಸೈಡು. ಸೊ 2 ಇಂಟು ಅಪೋಸಿಟ್ ಸೈಡ್ ವ್ಯಾಲ್ಯೂ ಆಲ್ರೆಡಿ ಏನಂತ ತಗೊಂಡಿವಿ, ಎಕ್ಸ್ ಅಂತ ತಗೊಂಡಿವಿ, 2x ಆಗುತ್ತೆ. ಸೊ ಈಗ ನೀವು ನೋಡಿದ್ರೆ ಇದು ಆಂಗಲ್ ಅನ್ಕೊಂಡ್ರೆ ಇದು ಕೊಟ್ಟಿರೋದವ್ರು ಆಲ್ಫಾ ಅಂತ ಕೊಟ್ಟಿದ್ದಾರೆ. ಓಕೆ, ಅದು ಆಂಗಲ್ ಅಪೋಸಿಟ್ ಇರೋದು ಅಪೋಸಿಟ್ ಆಗುತ್ತೆ. ಓಕೆ, ಆಮೇಲೆ ಈ 90 ಡಿಗ್ರಿ ಅಪೋಸಿಟ್ ಇರೋದು ಹೈಪೋಟೆನಸ್ ಆಗುತ್ತೆ. ಉಲ್ಟಿದ್ ಏನಾಗುತ್ತೆ, ಅಡ್ಜಸೆಂಟ್ ಆಗುತ್ತೆ. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ಇದು ಅರೇಂಜ್ ಮಾಡ್ತೀನಿ. ಈಗ ನಮಗೆ ಏನ್ ಗೊತ್ತು, ಹೈಪೋಟೆನಸ್ ಗೊತ್ತು ಎಷ್ಟು, 2x ಅಂತ ಗೊತ್ತು, ಇದು 2x. ಅಪೋಸಿಟ್ ಗೊತ್ತು ಎಷ್ಟು, x ಅಂತ ಗೊತ್ತು. ಓಕೆ, ಸೊ ಈಗ ಅವ್ರು ಕೇಳ್ತಿರೋದು ನೋಡ್ರಿ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ ಆಲ್ಫಾ ಅಂತ ಕೇಳ್ತಾ ಇದ್ರಿ. ಫಸ್ಟ್ ನಾವೇನ್ ಮಾಡೋಣ, ಆಲ್ಫಾ ಕಂಡುಹಿಡಿಯೋಣ. ಈಗ ನನಗೆ ಅಪೋಸಿಟ್ ಗೊತ್ತು, ಹೈಪೋಟೆನಸ್ ಗೊತ್ತು ಅಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು, ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟೆನಸ್, ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಓಕೆ, ಯಾಕಂದ್ರೆ ನನಗೆ ಗೊತ್ತಿರೋದೇ ಅಪೋಸಿಟ್ ಹೈಪೋಟೆನಸ್. ಈಗ ಸೈನ್ ಥೀಟಾ ಇದಲ್ಲ ಆಲ್ಫಾ, ಅಪೋಸಿಟ್ ವ್ಯಾಲ್ಯೂ ಏನಿದೆ ನೋಡ್ರಿ, ಎಕ್ಸ್ ಇದೆ. ಓಕೆ, ಹೈಪೋಟೆನಸ್ ವ್ಯಾಲ್ಯೂ 2x ಇದೆ, ಎಕ್ಸ್ ಕ್ಯಾನ್ಸಲ್ ಆಯ್ತು. ಸೊ ಈಗ ನನಗೆ ಬಂದಿರೋದು ನೋಡ್ರಿ, ಸೈನ್ ಆಲ್ಫಾ ಇಸ್ ಈಕ್ವಲ್ ಟು 1/2. ಓಕೆ, ಸೈನ್ ಆಲ್ಫಾ ಇಸ್ ಈಕ್ವಲ್ ಟು 1/2 ನ ಸೈನ್ ಅಲ್ಲಿ ಬರೆದ್ರೆ ಸೈನ್ 30 ಅಂತ ಬರೀಬಹುದು. ಯಾಕಂದ್ರೆ ಸೈನ್ 30 ವ್ಯಾಲ್ಯೂ 1/2. ಅವಾಗ ಏನಾಯ್ತು, ಸೈನು ಕ್ಯಾನ್ಸಲ್ ಆಯ್ತು, ಆಲ್ಫಾ ವ್ಯಾಲ್ಯೂ 30 ಅಂತ ಗೊತ್ತಾಯ್ತು. ಬಟ್ ನನಗೆ ಆಲ್ಫಾ ಬೇಡ, ಏನ್ ಬೇಕು, ಕಾಸ್ ಆಲ್ಫಾ ಬೇಕು. ಕಾಸ್ ಆಲ್ಫಾ ಅಂದ್ರೆ ನಥಿಂಗ್ ಬಟ್ ಆಲ್ಫಾ ಇದ್ದಲ್ಲಿ ಏನ್ ಬರಬೇಕು, 30. ಕಾಸ್ 30 ಅಂದ್ರೆ ನಥಿಂಗ್ ಬಟ್ ಏನು, √3/2 ಬರುತ್ತೆ. ಆನ್ಸರ್ ಬಂದ್ಬಿಟ್ಟು √3/2. ಓಕೆ, ಕ್ಲಾಸ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ನಾವು ಏನೇನ್ ಹೇಳ್ಕೊಡ್ತೀವಿ ಅಂದ್ರೆ, ಒಂದು ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಹೇಳ್ಕೊಡ್ತೀವಿ, ಈಚ್ ಅಂಡ್ ಎವ್ರಿ ಲೆಸನ್ ರಿವೈಸ್ ಮಾಡುತ್ತೆ, ಆಮೇಲೆ ಎಲ್ಲಾ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುತ್ತೆ. ಅದ್ರ ಜೊತೆಗೆ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ಲಾ ಲೆಸನ್ ಮಾಡಿಸುತ್ತೆ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡಿಸುತ್ತೆ. ಅದ್ರ ಜೊತೆಗೆ ಇಂಪಾರ್ಟೆಂಟ್ PDF ಎಲ್ಲ ಇದ್ರಲ್ಲಿ ಹಾಕುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ರಿ, ನನ್ನ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ನಾನೇ ಕಾಲ್ ಮಾಡ್ಬಿಟ್ಟು ನಿಮಗೆ ಆ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಆದ್ರೆ ಆ ಗ್ರೂಪ್ ನ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್. ಓಕೆ, ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ದು ಸೆಟ್ 4ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.